ಡಿ.ಕೆ. ಶಿವಕುಮಾರ್ ತಂದೆ ಬಂದರೂ ಈ ದೇಶವನ್ನ ವಿಭಜನೆ ಮಾಡುವುದಕ್ಕಾಗೋದಿಲ್ಲ ಅನ್ನುವಂಥ ಮಾತನ್ನ ಈಶ್ವರಪ್ಪ ಹೇಳಿದ್ದಾರೆ. ಬಿಜೆಪಿಯವರು ಎಂದಿಗೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋದಿಲ್ಲ, ಇದು ಹಿಂದೂ ರಾಷ್ಟ್ರ ಅಂತ ಮಾಜಿ ಡಿ.ಸಿ.ಎಂ. ಈಶ್ವರಪ್ಪ ಹೇಳಿದ್ದಾರೆ. ರಾಷ್ಟ್ರದ್ರೋಹಿಗಳಿಗೆ ಉತ್ತರ ಕೊಡೋದಕ್ಕೆ ಮೋದಿ ಪ್ರಧಾನಮಂತ್ರಿ ಆಗಲೇಬೇಕು. ಕಾಶಿ ಮಥುರಾ ಸಹ ಮುಂದಿನ ದಿನದಲ್ಲಿ ನಮ್ಮದಾಗತ್ತೆ. ಶ್ರೀಕೃಷ್ಣನ ಜನ್ಮಸ್ಥಳ ಕೂಡ ಹಿಂದೂಗಳ ಕೈಗೆ ಸೇರುತ್ತೆ. ಇದು ಹಿಂದೂ ರಾಷ್ಟ್ರ ಅಂತ ಮಾಜಿ ಡಿ.ಸಿ.ಎಂ. ಈಶ್ವರಪ್ಪ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ತಂದೆಯವರು ಸ್ವರ್ಗದಲ್ಲಿದ್ದಾರೆ, ಅವರು ಬಂದರೂ ಕೂಡ ಈ ದೇಶವನ್ನು ವಿಭಜಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಮಾಜಿ ಡಿ.ಸಿ.ಎಂ. ಈಶ್ವರಪ್ಪ ಹೇಳಿದ್ದಾರೆ. ಬಹಳ ಮುಖ್ಯವಾಗಿ ಸಂಸದ ಡಿ.ಕೆ. ಸುರೇಶ್ ಅವರ ಮಾತು ಜೊತೆಗೆ ಸೈಯದ್ ಹುಸೇನ್ ಅವರು ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಗೆಲುವನ್ನ ಸಂಭ್ರಮಿಸುವ ವೇಳೆ ಅವರ ಹಿಂಬಾಲಕರು ಅಥವಾ ಕಾರ್ಯಕರ್ತರು ಅಂತ ಏನಿರ್ತಾರೆ, ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ. ಬಿಜೆಪಿಗೆ ಅಸ್ತ್ರವಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಮಾಜಿ ಡಿ.ಸಿ.ಎಂ. ಈಶ್ವರಪ್ಪನವರು ಪ್ರಮುಖ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ತಂದೆ ಬಂದರೂ ಕೂಡ, ಸ್ವರ್ಗಸ್ಥರಾಗಿರುವ ತಂದೆ ಬಂದರೂ ಕೂಡ ಈ ದೇಶವನ್ನು ವಿಭಜಿಸೋದಕ್ಕೆ ಸಾಧ್ಯ ಇಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.